ನಾನು ನಿಮ್ಮ ಮನೆ ಹುಡುಗಿ, ನಿಮಗೆ ಗೊತ್ತಿರೋ ಹುಡುಗಿ. ನಾನೊಬ್ಳು ಕಲಾವಿದೆ. ಸಣ್ಣ ವಯಸ್ಸಲ್ಲೇ ಮುಖಕ್ಕೆ ಬಣ್ಣ ಹಚ್ಚಿದೆ. ಸಾಕಷ್ಟು ಟಿವಿ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸಿದ್ದೀನಿ. ನೀವು ಅದನ್ನ ಮೆಚ್ಚಿದ್ದೀರಾ. ಯಾರೋ ಬರೆದ ಕಥೆಗಳಲ್ಲಿ ನಾನು ಪಾತ್ರವಾದೆ. ಆ ಪಾತ್ರಗಳಿಗೆ ಜೀವ ತುಂಬಿದೆ. ಆ ಕ್ಷಣದಲ್ಲಿ ನನ್ನನ್ನು ನಾನು ಮರಿತಾ ಇದ್ದೆ. ಆದ್ರೆ ಒಂದಿನ ನನ್ನದೇ ಒಂದು ಕಥೆ ಆಗತ್ತೆ. ನಾನು ಒಂದು ಪಾತ್ರ ಆಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಬಣ್ಣ ಮುಖವನ್ನಷ್ಟೇ ಅಲ್ಲ, ನನ್ನ ಬದುಕನ್ನೇ ಬದಲಾಯಿಸಿತ್ತು. ಆ ಬದುಕಾದ್ರೂ ಎಂಥದ್ದು. ಬಣ್ಣದ ಜಗತ್ತೇ ಹಾಗೆ. ನೀವು ತೆರೆ ಮೇಲೆ ಮೆರೆಯೋ ಕಲಾವಿದರನ್ನ ನೋಡಿ ಗೌರವಿಸ್ತೀರಿ, ಆರಾಧಿಸ್ತೀರಿ, ಅವರ ಅಭಿನಯ ಕಂಡು ಖುಷಿ ಪಡ್ತೀರಿ. ಆದರೆ ಅವರ ಹಿಂದೆ ನಿಮ್ಮಂತೆಯೇ ಇರೋ ನೋವು, ನಲಿವುಗಳು, ಕಷ್ಟ, ಸುಖಗಳೆಲ್ಲವೂ ಇರುತ್ತೆ. ವಿಧಿ ಅವರನ್ನು ಕಾಡುತ್ತೆ. ನಮ್ಮ ಕಣ್ಮುಂದೆನೆ ಸಾಕಷ್ಟು ಕಲಾವಿದೆಯರ ಬದುಕು ದುರಂತಕ್ಕೀಡಾಗಿದೆ. ಅಂಥ ಒಬ್ಬ ಕನ್ನಡದ ಪುಟ್ಟ ಕಲಾವಿದೆ ಅರಳೋ ಹೊತ್ತಲ್ಲೇ ಕಮರಿ ಹೋದ ಕಥೆ ಇದು. ಕಾರಣಾಂತರಗಳಿಂದ ಇಲ್ಲಿ ಹೆಸರುಗಳನ್ನ ಬದಲಾಯಿಸಿಕೊಂಡಿದ್ದೀವಿ. ಈ ಘಟನೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು, ಇನ್ನೂ ಆಗ್ತಾನೆ ಇದೆ. ಆದರೆ ನಾವಿಲ್ಲಿ ಹೇಳೋಕೆ ಹೊರಟಿರೋದು ಸುದ್ದಿ ಆಗದೇ ಇರೋ ಆಕೆಯ ಮತ್ತೊಂದಷ್ಟು ವಿಷಯಗಳನ್ನ. ಇವು ಆಕೆಯ ಆಪ್ತರಿಂದ ಕೊನೆಯ ದಿನದವರೆಗೆ ಆಕೆಯ ಜೊತೆ ಸಂಪರ್ಕದಲ್ಲಿದ್ದ ಆಕೆಯ ಆತ್ಮೀಯರಿಂದ ಬಂದ ಆ ನಟಿಯ ಮನಸ್ಸಿನ ಕೆಲವು ಪುಟಗಳು. ಆಕೆಯ ಹೆಸರಿಲ್ಲಿ ಕಾವ್ಯಶ್ರೀ. ಕಾವ್ಯಶ್ರೀ ರೆಡಿಯಾ? రెడీ రోల్ యాక్షన్. నేను లైఫ్ లో ఏం కావాలనుకున్నానో అదే అవుతాను. నా బతుకుని రాసేది నేనే. నాకి నేనే బాస్. నిన్ను దేవుడు కాపాడతాను అని నమ్ముకోలేదు. నేను నమ్ముతున్నది నాలో ఉన్న ఆదర్శాన్ని. నేను ఎన్ని రోజులు బతకాలని ఆ దేవుడు నిర్ణయం చేయొచ్చు, కానీ ఎలా బతకాలి నిర్ణయం తీసుకునేది నేనే. కరెక్ట్, సూపర్, బాగా చేశారు. థ్యాంక్ యూ. ಹಲೋ, ಹೈದರಾಬಾದ್ಗೆ ಹೋದ್ರೆ ನಮ್ಮನ್ ಮರ್ತೇ ಬಿಡ್ತೀಯಲ್ಲೇ. ಯಾವಾಗ ಬರ್ತೀಯ ಊರಿಗೆ? ಯಾಕಮ್ಮ? ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು. ಯಾವಾಗ ಬರ್ತೀಯ? ನಾಡಿದಿಂದ ಹೇಗೂ ಬ್ರೇಕ್ ಇದೆ, ಬರ್ತೀನಿ. ಯಾಕೆ ಅಂತ ಹೇಳ್ಬಾರ್ದಾ? ಅದೆಲ್ಲ ಇಲ್ಲಿ ಬಂದ್ಮೇಲೆ ಹೇಳ್ತೀನಿ, ಬಾ. ಏನಮ್ಮ ನೀನು? ನನ್ನನ್ನು ಏನ್ ಅನ್ಕೊಂಡಿದ್ಯಾ? ಅಲ್ಲಮ್ಮ, ನಾನು ಇವನ್ನ ಮದ್ವೆ ಆಗ್ಬೇಕಾ? ನನ್ಗೂ ಇವನ್ಗೂ ಯಾವಾಗ್ಲೂ ಮ್ಯಾಚ್ ಆಗುತ್ತೆ. ಅಂಕಲ್ ತರ ಇದ್ದಾನೆ. ನಾನು ಇವನ್ನ ಮದ್ವೆ ಆಗಲ್ಲ. ಸಾಕ್ ಸುಮ್ಮನಿರೆ. ಏನಾಗಿದೆ ಅವನಿಗೆ? ಏನೋ 4 ವರ್ಷ ಜಾಸ್ತಿ ಆಗಿದೆ ಅಷ್ಟೇ. ಆದ್ರೆ ಅವನ ಹತ್ರ ನಿನ್ ನೆತ್ರಕ್ಕೂ ಸುರಿಯೋಷ್ಟು ದುಡ್ಡು, ಬಂಗಾರ ಇದೆ. ಈಗಿನ ಕಾಲದಲ್ಲಿ ಇಂಥ ಹುಡುಗ ಬೇಕು ಅಂದ್ರೂ ಸಿಗಲ್ಲ. ನನ್ಗೇನಮ್ಮ ಕರ್ಮ? ನಾನೇನಕ್ಕೆ ಇವನ್ನ ಮದ್ವೆ ಆಗ್ಬೇಕು? ನಾನೇನಾರು ಹೇಳಿದ್ನ ನಿಮ್ಗೆ ನನ್ಗೆ ಈಗಲೇ ಮದ್ವೆ ಮಾಡಿ ಅಂತ? ನೋಡಮ್ಮ, ನಾನಿನ್ನು ಬೇಕಾದಷ್ಟು ಸಾಧನೆ ಮಾಡ್ಬೇಕು, ದೊಡ್ಡ ಹೆಸರು ಮಾಡ್ಬೇಕು. ಕಾವ್ಯ, ನಿನಗೂ ಮದುವೆ ವಯಸ್ಸಾಗಿದೆ. ಹೆಸರು ಸಾಧನೆ ಅಂತ ಇನ್ 4 ವರ್ಷ ಕಳೆದ್ರೆ ಬೇಕು ಅಂದ್ರೂ ಇಂಥ ಗಂಟು ಸಿಗೋದಿಲ್ಲ. ನೋಡು, ನಾವು ಅವ್ರಿಗೆ ಮಾತು ಕೊಟ್ಟಾಗಿದೆ. ಅವರು ನಿನ್ನನ್ನು ತುಂಬಾ ಇಷ್ಟಪಡ್ತಾರೆ. ನಿನಗೋಸ್ಕರ ಏನ್ ಮಾಡೋದಕ್ಕೂ ರೆಡಿ ಇದ್ದಾರೆ. ಅಂಥವ್ರು ನಮ್ಮ ಸಂಬಂಧ ಹುಡ್ಕೊಂಬಂದಿರೋದು ನಮ್ಮ ಅದೃಷ್ಟ. ನನಗೆ ಅದೃಷ್ಟನೂ ಬೇಕಾಗಿಲ್ಲ, ಮದ್ವೆನೂ ಬೇಕಾಗಿಲ್ಲ. ನನಗೆ ದುಡ್ಡು ಬೇಕು ಅಂದ್ರೆ ನಾನು ಕಷ್ಟಪಟ್ಟು ದುಡಿತೀನಿ. ಮದ್ವೆ ಹೆಸರಲ್ಲಿ ನನ್ನನ್ನು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ನನಗೆ ಈ ಮದ್ವೆ ಬೇಕಾಗಿಲ್ಲ. ಕಾವ್ಯ, ಕಾವ್ಯ, 1 ನಿಮಿಷ ನಿಂತ್ಕೊಳ್ಳೆ. ಅವ್ಳಿಗೆ ಈ ಮದ್ವೆ ಇಷ್ಟ ಇಲ್ವಂತೆಮ್ಮ. ಬಿಟ್ಬಿಡು, ನೀ ಸುಮ್ಮನೆ ಮಾತಾಡ್ಬೇಡ. ಯಾರು ವೀರೇಂದ್ರ ಬಾಬು ಅಂತ, ಸಿಕ್ಕಾಪಟ್ಟೆ ಶ್ರೀಮಂತ ಅಂತೆ. ನೀನು ಒಪ್ಕೊಂಡಿಲ್ಲ ತಾನೆ? ನಾನ್ ಹೇಗೋ ಒಪ್ಕೊಳ್ಳಿ, ಆದ್ರೆ ಯಾರಿಗೂ ನನ್ನೊಪ್ಪಿಗೆ ಮುಖ್ಯ ಅಲ್ಲ ಅನಿಸ್ತಾ ಇದೆ. ಏನ್ ಮಾಡೋದು? ಏನ್ ಮಾಡೋದು? ನೀನೇ ಅರ್ಥ ಆಗೋಕ್ ಸ್ವಲ್ಪ ಹೇಳು. ಬೇರೆ ಏನ್ ದಾರಿ ಇದೆ? ನನಗೆ ಅವನನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಪ್ಲೀಸ್ ಏನಾದ್ರೂ ಮಾಡು. ಅಟ್ಲೀಸ್ಟ್ ಅವನ್ ಯಾರು ಎತ್ತ ಅಂತ ಡೀಟೇಲ್ ಆದ್ರೂ ತಿಳ್ಕೊಂಡು ನನಗೆ ಹೇಳು. ಅಣ್ಣ,
ಅದಕ್ಕೆ ನಿಮ್ಗೆ ಹೇಳಿ ಮಾಡಿಸ್ತಾನೆ ಗಣ. ಯಾವಾಗಣ್ಣ ಮದುವೆ? ಆದಷ್ಟು ಬೇಗ ಒಳಗ ಊದ್ಸೋಣ ಬಿಡ. ವೀರೇಂದ್ರ, ಏನಾಯ್ತು ನಿನಗೆ? ಈ ಸಿನಿಮಾ ಹುಡುಗಿ ಸಹವಾಸ ಬೇಡಪ್ಪ. ಅವರೆಲ್ಲ ಟಿವಿ ಸಿನಿಮಾದಲ್ಲಿ ನೋಡೋದಕ್ಕಷ್ಟೇ ಲಾಯಕು, ಸಂಸಾರ ಮಾಡೋಕ್ಕಲ್ಲಪ್ಪ. ಅಯ್ಯೋ ಯಾಕಾಗಲ್ಲಮ್ಮ? ಅವರೆಲ್ಲ ಮದ್ವೆನೇ ಆಗಲ್ವಾ? ಸಂಸಾರನೇ ಮಾಡಲ್ವಾ? ಆದ್ರೆ ನಮ್ಮಂತವ್ರ ಮನೆಗೆ ಹೊಂದ್ಕೊಡಲ್ಲಪ್ಪ. ಅಮ್ಮ ಈಗೇನು ನಾನು ಮದ್ವೆ ಮಾಡ್ಕೋಬೇಕೋ ಬೇಡ್ವಾ? ಚೇಚೆ, ನೀನ್ ಮದ್ವೆ ಆಗಪ್ಪ. ಇಷ್ಟು ವರ್ಷದ ಮೇಲಾದ್ರೂ ಆ ದೇವರು ನಿನಗೆ ಮದ್ವೆ ಆಗ್ಬೇಕು ಅನ್ನೋ ಬುದ್ಧಿ ಕೊಟ್ನಲ್ಲ, ಅಷ್ಟೇ ಸಾಕು. ನಮಸ್ಕಾರ ವೀರೇಂದ್ರ ಅವ್ರಿಗೆ. ನಮಸ್ಕಾರ ಅಮ್ಮ. ನಮಸ್ಕಾರ. ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಮ್ಮ. ನಿಮ್ಮ ಮಗಳ ಹತ್ರ ಮಾತಾಡಿದ್ರ? ನಾವು ಅದೇ ವಿಷಯ ಮಾತಾಡೋಣ ಅಂತ ಬಂದ್ವಿ. ಮಾತಾಡೋದೇನ್ರಿ ಇದೆ? ಮೊದ್ಲು ಮದ್ವೆ ದಿನಾಂಕ ಯಾವಾಗ ಇಟ್ಕೊಳ್ಳೋಣ ಹೇಳಿ. ನೀವೇನೋ ಇಷ್ಟಪಟ್ಬಿಟ್ಟಿದ್ದೀರಾ, ಆದ್ರೆ ಅವಳು ಮದ್ವೆ ಬೇಡ ಅಂತಿದ್ದಾಳೆ. ಯಾಕಂತೆ? ಏನೋ ಗೊತ್ತಿಲ್ಲ. ನೋಡಿ ಮೇಡಮ್, ಮದ್ವೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ಕ್ಯಾತೆ ತೆಗೆಯೋದಂತೂ ಮಾಮೂಲಿ. ಅದರಲ್ಲೂ ನಿಮ್ಮ ಮಗಳು ಸ್ಟಾರ್ ಬೇಕು, ಆಕೆಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಇರುತ್ತೆ. ನೀವು ಹೆತ್ತವ್ರು ಆಕೆನ, ನೀವು ಆಕೆಗೆ ಅಡ್ವೈಸ್ ಮಾಡಿ ಕನ್ವಿನ್ಸ್ ಮಾಡಬೇಕು. ನಾವು ಅವಳ ಜೊತೆ ಮಾತಾಡಿದ್ವಿ, ಆದರೆ ಅವಳು ಹಠಮಾರಿ. ಯಾಕೋ ಮದುವೆ ಆಗೋದಕ್ಕೆ ಒಪ್ತಾನೇ ಇಲ್ಲ. ನಿಮ್ಮ ಮಗಳು ನನ್ನನ್ನ ಮದ್ವೆ ಆದ್ರೆ ಅವಳು ಕೋಟ್ಯಾಧಿಪತಿ ಆಗ್ತಾಳೆ. ನಿಮ್ಗೆ ಎಲ್ಲಿ ಯಾವ ಸೈಟ್ ಬೇಕಾದ್ರೂ ಕೇಳ್ರಿ, ನಾನು ಮಾಡ್ಕೊಡ್ತೀನಿ. ನೋಡಿ, ಇದುವರೆಗೆ ನಾನು ಮದುವೆನೇ ಮಾಡ್ಕೋಬಾರ್ದು ಅಂತಿದ್ದೆ. ನಿಮ್ಮ ಮಗಳನ್ನ ನೋಡಿದ್ಮೇಲೆ ಯಾಕೋ ಏನೋ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿ. ಹೆತ್ತವ್ರನ್ನ ನೀವು ಅವಳನ್ನ ಕನ್ವಿನ್ಸ್ ಮಾಡಿ, ಅವಳಿಗೆ ಅಡ್ವೈಸ್ ಮಾಡಿ ನೀವು ಕನ್ವಿನ್ಸ್ ಮಾಡಬೇಕು. ಭವಿಷ್ಯ, ಕನಸು, ಸಾಧನೆ ಅಂತ ತನ್ನ ದಾರಿಯಲ್ಲಿ ಸಾಗ್ತಾ ಇದ್ದ ಕಾವ್ಯಶ್ರೀಗೆ ಮದುವೆ ಆಗಲೇಬೇಕು ಅಂತ ಅವ್ರ ತಂದೆ ತಾಯಿ ಬಲವಂತ ಮಾಡೋದಕ್ಕೂ ಒಂದು ಕಾರಣ ಇತ್ತು. ಮಗಳಿಗಿಂತ ಸುಮಾರು 20 ವರ್ಷ ದೊಡ್ಡವನಾದ್ರೂ ಅವನನ್ನ ಅಳಿಯನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವರು ತುದಿಗಾಲಲ್ಲಿ ನಿಂತಿದ್ರು. ಅದಕ್ಕೆ ಕಾರಣ ದುಡ್ಡು, ಆಸ್ತಿ. ಹೌದು, ವೀರೇಂದ್ರ ಬಾಬು ಕೋಟ್ಯಾಧಿಪತಿ, ರಿಯಲ್ ಎಸ್ಟೇಟ್ ಉದ್ಯಮಿ, ರಾಜಕೀಯದಲ್ಲೂ ಕಾಲಿಟ್ಟಿರ್ತಾನೆ. ಒಂದೇ ಜಾತಿ ಬೇರೆ. ಹಾಗಾಗಿ ಹೆತ್ತವರಿಗೆ ಕಾವ್ಯಶ್ರೀಯ ಆಸೆ ಆಕಾಂಕ್ಷೆಗಳು ಮುಖ್ಯ ಆಗೋದಿಲ್ಲ. ದುಡ್ಡಿರೋನ್ಗೆ ಕೊಟ್ಟರೆ ಮಗಳು ಸುಖವಾಗಿರ್ತಾಳೆ ಅನ್ನೋ ಆಸೆ ಅವ್ರದ್ದು. ಆದರೆ ಸುಖ ಅನ್ನೋದು ದುಡ್ಡಲ್ಲಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗೋದಕ್ಕೆ ಒಂದು ದೊಡ್ಡ ದುರಂತನ ನಡಿಬೇಕಾಯ್ತು. ವಿಚಾರಿಸಿದ್ಯಾ ಅವನ ಬಗ್ಗೆ? ವಿಚಾರಿಸ್ತೆ ಕಣೆ, ಅವನು ನಿನಗೆ ಸರಿ ಹೋಗಲ್ಲ. ನಿನಗಿಂತ ಡಬಲ್ ವಯಸ್ಸು ಅವನಿಗೆ. ಅದೇ ಆಗಾರ ಹಾಳಾಗೋಗ್ಲಿ, ಬ್ಯಾಕ್ ಗ್ರೌಂಡ್ ಬೇರೆ ಸರಿ ಇಲ್ಲ ಕಣೆ. ರಿಯಲ್ ಎಸ್ಟೇಟ್ ಅಂದ್ರೆ ಮೊದಲೇ ಕೇಳಬೇಕಾ? ಬೇಕಾದಷ್ಟು ಪೊಲೀಸ್ ಕೇಸ್ ಬೇರೆ ಇದೆ ಅವನ ಮೇಲೆ. ಒಪ್ಕೋಬೇಡ ಕಣೆ. ಇಲ್ಲ, ನಾನು ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಕಾವ್ಯ, ಸ್ವಲ್ಪ ನಿಂತ್ಕೋ, ನಿನ್ನ ಹತ್ರ ಮಾತಾಡ್ಬೇಕು. ಏನು? ನೋಡಮ್ಮ ಕಾವ್ಯ, ನಾವು ಹೋಗಿ ವೀರೇಂದ್ರ ಬಾಬು ಹತ್ರ ಮಾತಾಡ್ಕೊಂಡ್ ಬಂದಿದ್ದೀವಿ. ನೀನ್ ಹೀಗೆ ಊರಿಂದ ಇನ್ನೊಂದು ಊರಿಗೆ ಹೋಗಿ ಕಷ್ಟಪಟ್ಟು ದುಡಿಯೋ ಅಗತ್ಯ ಇಲ್ಲ. ಅವ್ರನ್ನ ಮದ್ವೆ ಆದ್ರೆ ಒಳ್ಳೆ ಮಹಾರಾಣಿ ತರ ಇರ್ಬೋದು. ಅಪ್ಪ, ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕಪ್ಪ ಸುಮ್ಮನೆ ಬಲವಂತ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ. ನೋಡಮ್ಮ, ನೀವು ಸುಮ್ಮನೆ ಇರು. ಅಂತ ಸಂಬಂಧ ಬಿಟ್ರೆ ಮತ್ತೆ ಸಿಗೋದಿಲ್ಲ, ಗೊತ್ತೇನು? ನೋಡು, ಅವ್ರಿಗಿರೋ ದುಡ್ಡಿಗೆ ಇವಳಂತ ಸಾವಿರಾರು ಹುಡುಗಿಯರು ಕ್ಯೂ ನಿಲ್ತಾರೆ ಮದುವೆ ಆಗೋದಕ್ಕೆ. ಮತ್ತೆ ಅವರೆಲ್ಲ ಯಾರನ್ನಾದ್ರೂ ಒಬ್ರನ್ನ ಮದುವೆ ಮಾಡ್ಕೊಳಕ್ ಹೇಳಿ, ನಾನೇನಕ್ಕೆ ಆಗ್ಬೇಕು ಅವ್ರಿಗೆ? ಯಾಕೆಂದ್ರೆ ನಿನ್ನ ಅದೃಷ್ಟ ಚೆನ್ನಾಗಿದೆ, ಅವರು ನಿನ್ನನ್ನ ಇಷ್ಟಪಟ್ಟಿದ್ದಾರೆ ಅದಕ್ಕೆ. ಆದ್ರೆ ನನಗಿಷ್ಟ ಇಲ್ಲ. ನೋಡು, ಮದುವೆಗಿನ್ನ ಮೊದಲು ಎಲ್ಲರೂ ಇಷ್ಟಪಟ್ಟೆ ಮದುವೆ ಆಗೋದಿಲ್ಲ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನಾವಿಬ್ರು ಅವ್ರಿಗೆ ಮಾತು ಕೊಟ್ಟು ಬಂದಿದ್ದೀವಿ. ಸುಮ್ಮನೆ ನೀನು ಮದುವೆಗೆ ರೆಡಿ ಆಗು. ಹಾ, ಯಾಕೆ? ನಾನು ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ತೀನೋ ಇಲ್ವೋ ಅಂತ ಡೌಟಾ ನಿಮಗೆ? ಚೇಚೆ, ಹಾಗೇನೂ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ನಿಮ್ಮನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಪ್ಪ ಅಮ್ಮನಿಗೆ ಎಷ್ಟು ಹೇಳಿದ್ರು ಅವರು ಒಪ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರನೇ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ. ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಲೈಫಲ್ಲಿ ನೀವು ಅಂದ್ಕೊಂಡಿರೋದನ್ನೆಲ್ಲ ನಾನು ಈಡೇರಿಸ್ತೀನಿ. ನೀವೇ ಹೀರೋಯಿನ್ ಆಗಿ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಾ ಅಥವಾ ಸ್ವಂತ ಸೀರಿಯಲ್ ಪ್ರೊಡ್ಯೂಸ್ ಮಾಡಬೇಕಾ ಹೇಳಿ? ಎಷ್ಟು ಕೋಟಿ ಖರ್ಚಾದ್ರೂ ಚಿಂತೆ ಇಲ್ಲ. ಅದೆಲ್ಲ ಆಗ್ಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿದ್ರೆ ನಾನು ಟ್ಯಾಲೆಂಟಿಂದ ಆಗ್ತೀನಿ. ಅದಕ್ಕೋಸ್ಕರ ನಾನು ನಿಮ್ಮನ್ನ ಮದುವೆ ಆಗೋದಕ್ಕಾಗಲ್ಲ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾಳೆನೇ ಎಲೆಕ್ಟ್ರಾನಿಕ್ ಸಿಟಿ ಹತ್ರ 2 ಎಕರೆ ಜಮೀನ ನಿಮ್ಮ ಹೆಸರು ಮಾಡಿಸ್ತೀನಿ.
ನಾನು ನಿಮ್ಮನ್ನು ತುಂಬಾನೇ ಇಷ್ಟಪಟ್ಟಿದ್ದೀನಿ, ತುಂಬಾನೇ ಪ್ರೀತಿಸ್ತೀನಿ. ದಯವಿಟ್ಟು ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ನಾನು ಬರ್ತೀನಿ. ಏನಕ್ಕ, ನಾನು ಏನ್ ಮಾಡ್ಲಿ? ಇವನ್ ಯಾಕೆ ನನ್ನ ಜೀವ ತಿಂತಾ ಇದ್ದಾನೆ? ಕಾವ್ಯ, ನಾನೊಂದು ಮಾತು ಹೇಳ. ನನ್ಗೇನೋ ನೀನು ಇವ್ರನ್ನ ಮದ್ವೆ ಆಗೋದೇ ಸರಿ ಅನ್ಸತ್ತೆ ಕಣೆ. ಅಲ್ಲ ಕಣೆ, ಅವ್ರು ನಿನ್ನ ಹೆಸರಿಗೆ ಕೋಟಿಗಟ್ಲೆ ಆಸ್ತಿ ಬರೀತಿದ್ದಾರೆ ಅಂದ್ರೆ ಅವ್ರ ಹತ್ರ ಎಷ್ಟು ಆಸ್ತಿ ಇರ್ಬೋದು ಯೋಚನೆ ಮಾಡಿ ನೋಡು. ಹೋಗ್ಲಿ, ನೀನ್ ಅವ್ರನ್ನ ಮದ್ವೆ ಆಗದೆ ಬೇರೆ ಯಾರನ್ನೋ ಮದ್ವೆ ಆದೆ ಅಂತ ಇಟ್ಕೋ, ಅವ್ನು ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದು ಏನೇ ಗ್ಯಾರಂಟಿ? ಅಕ್ಕ, ನೀನು ನೋಡು ಕಾವ್ಯ, ಈ ಸಂಬಂಧ ಒಪ್ಕೊಂಡ್ರೆ ನೀನು ಒಬ್ಳೇ ಅಲ್ಲ, ನಾವೆಲ್ಲರೂ ಚೆನ್ನಾಗಿರ್ಬಹುದು. ಕೊನೆಗೆ ಈ ಕಾಲದಲ್ಲಿ ದುಡ್ಡಿಗಿಂತ ಬೇರೆ ಯಾವುದು ಮುಖ್ಯ ಇಲ್ಲ ಕಣೆ. ಕಾವ್ಯ, ಯೋಚನೆ ಮಾಡಿ. ಕಾವ್ಯ, ಏನ್ ರೆಡಿ ಮಾಡ್ಕೋತಾ ಇದೀಯಾ? ಎಲ್ಲಿ ಹೊರಟೆ? ಇಲ್ಲಿದ್ರೆ ನನಗೆ ಹುಚ್ಚ ಹಿಡಿಯುತ್ತೆ. ಶೂಟಿಂಗ್ ಶುರುವಾಗ್ತಾ ಇದೆ, ಹೈದರಾಬಾದ್ ಹೋಗ್ತಾ ಇದೆ. ಏನೇ ಇದು? ನಾಳೆ ಅವರೆಲ್ಲ ನಿನ್ನ ನೋಡಕ್ ಬರ್ತಾ ಇದ್ದಾರೆ. ನೀನ್ ನೋಡಿದ್ರೆ ಹೈದರಾಬಾದ್ಗೆ ಹೋಗ್ತೀನಿ ಅಂತಿದ್ಯಾ? ನಮ್ ಮೋನ ಕಳಿಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾ ಇದ್ಯಾ? ನಾನೇನ್ ಮದ್ವೆಗೆ ಒಪ್ಕೊಂಡು ಈಗ ಬೇಡ ಅಂತಿದ್ದೀನಾ? ನನಗೆ ಈ ಮದ್ವೆನೂ ಬೇಡ, ಈ ಊರು ಬೇಡ, ಈ ಮನೆನೂ ಬೇಕಾಗಿಲ್ಲ. ನಾ ಹೋಗ್ತಾ ಇದ್ದೀನಿ. ಕಾವ್ಯ, ನೋಡು, ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೆ. ನಾನ್ ಮಾಡ್ತಿರೋದೆಲ್ಲ ನಿಮ್ ಒಳ್ಳೇದಕ್ಕೆ ಕಣೆ. ಯಾರು ಒಳ್ಳೇದಕ್ಕೆ ಅಂತ ಅರ್ಥ ಮಾಡ್ಕೊಳ್ತಾ ಇರೋಷ್ಟು ಚಿಕ್ಕ ಮಗು ನಾನಲ್ಲಮ್ಮ. ದುಡ್ಗೋಸ್ಕರ ನಿಮ್ಮ ಮಗಳನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬಹುದು, ಆದ್ರೆ ನಾನು ನನ್ನನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದೇ ನಿನ್ ಕಡೆ ಮಾತಾ? ಕಡೆ ಬದಲು ಮೊದ್ಲೊಂದು ಮಾತಾಡೋ ಅಭ್ಯಾಸ ನನಗಿಲ್ಲ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಏನು ತಂದೆ ತಾಯಿ ಮಾತಿಗೆ ಬೆಲೆ ಕೊಡ್ತಿದ್ಮೇಲೆ ಇವರು ಒಬ್ಬ ಮಕ್ಕಳ? ಅಮ್ಮ, ಏನನ್ನ ಮಾಡ್ಕೋತಾ ಇದೀಯಾ? ನಾನ್ ಸಾಯ್ತೀನಿ, ನಾನ್ ಸಾಯ್ಬೇಕು. ಹೇಳಿದ ಮಾತು ಕೇಳಲ್ಲ ಅವಳು. ಅವಳು ನನ್ನ ಮಗಳ, ನನಗೆ ಬೇಕಾಗಿಲ್ಲ. ನಾನ್ ಜೀವಂತವಾಗಿರಲ್ಲ. ನೀನ್ ಹೋಗು, ನೀನ್ ಹೋಗು. ಬಾರೇಲಿ ಅಮ್ಮ. ನೀನೇ ಕೇಳಿ ಬಂದೆ? ನೀನ್ ಹೈದರಾಬಾದ್ಗೆ ಹೋಗ್ತಾ ಇದೆಯಲ್ವಾ? ಹೋಗು. ಅಮ್ಮ, ದಯವಿಟ್ಟು ಏನು ಮಾಡ್ಕೋಬೇಡ. ನಿನ್ನ ಬಿಟ್ರೆ ಯಾರಿದ್ದಾರೆ ನನಗೆ? ಹಾಗಾದ್ರೆ ಈ ಮದುವೆ ಮಾಡ್ಕೋತಾನೆ? ಇಲ್ಲ, ನೀನು ಮದುವೆ ಮಾಡ್ಕೊಳ್ಳಲ್ಲ. ನಿನ್ನ ಇಷ್ಟದ ಪ್ರಕಾರ ನೀನ್ ನಡಿಬೇಕು. ನಮ್ಮ ಮಾತು ನೀನ್ ಕೇಳಲ್ಲ ಅಲ್ವಾ? ನಿನ್ನ ಇಷ್ಟದ ಪ್ರಕಾರನೇ ನೀನ್ ಮಾಡ್ಕೊ. ಹೋಗಿ ಏನ್ ಬೇಕಾದ್ರೆ ಮಾಡ್ಕೊ. ನಾ ಸಾಯ್ತೀನಿ, ಸಾಯ್ತೀನಿ. ಕಾವ್ಯ, ಹೇಳೆ. ಕಾವ್ಯ, ಹೇಳೆ. ಆಯ್ತು ಆಯ್ತು, ಮದುವೆ ಮಾಡ್ಕೊತೀನಿ. ನೀನ್ ಯಾರನ್ನ ತೋರಿಸ್ತೀಯೋ ಅವ್ರನ್ನೇ ಮದುವೆ ಮಾಡ್ಕೊತೀನಿ. ಕೊನೆಗೂ ಗೆದ್ದಿದ್ದು ಹೆತ್ತವರ ಹಠ. ಸ್ವಂತ ಯೋಚನೆ ಮಾಡೋ ಶಕ್ತಿ ಇದ್ರು, ಸ್ವತಂತ್ರವಾಗಿ ದುಡಿದು ಬದುಕ್ತಿದ್ರು. ಕಾವ್ಯಶ್ರೀಗೆ ಮದುವೆ ಅನ್ನೋ ತೀರಾ ಬದುಕಿನ ವೈಯಕ್ತಿಕ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಮಾತ್ರ ಸಿಗೋದಿಲ್ಲ. ತನಗಿಂತ ದುಪ್ಪಟ್ಟು ವಯಸ್ಸಿನ, ಯಾವ ರೀತಿಲೂ ಹೊಂದಿಕೆ ಆಗದ ವೀರೇಂದ್ರ ಬಾಬು ಜೊತೆ ಮದುವೆ ತಯಾರಿ ನಡೆದೇ ಹೋಗುತ್ತೆ. ಜೀವನದಲ್ಲಿ ಹಾಗಾಗ್ಬೇಕು ಹೀಗಾಗ್ಬೇಕು ಅನ್ಕೊಂಡಿದ್ದ ಕಾವ್ಯಶ್ರೀ ಹೀಗೆ ತಾನೇ ಒಂದು ಕತೆ ಆಗೋದಕ್ಕೆ ಆರಂಭದ ಹೆಜ್ಜೆ ಇಡ್ತಾಳೆ. ಕಾವ್ಯ, ಏನಿಲ್ಲಿ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಏನ್ ಮಾತು, ಏನ್ ವಿಷಯ? ಕಾವ್ಯ, ಏನ್ ಮಾಡ್ತಾ ಇದೀಯ ನೀನು? ಈ ತರ ಎಲ್ಲ ಮಾಡ್ಬಾರ್ದು. ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ಈಗಲಾದ್ರೂ ಮದ್ವೆ ಬೇಡ ಅಂತ ಹೇಳಿ ಪ್ಲೀಸ್. ನನಗೆ ನಿಮ್ಮನ್ನ ಗಂಡ ಅಂತ ಒಪ್ಕೊಳಕ್ ಆಗ್ತಾ ಇಲ್ಲ. ಮದ್ವೆ ಆದ್ರೂ ನಾವಿಬ್ರು ಸಂತೋಷವಾಗಿರೋದಕ್ಕಾಗಲ್ಲ. ಪ್ಲೀಸ್, ಈ ಮದ್ವೆ ಬೇಡ ಅಂತ ಹೇಳಿ. ಕಾವ್ಯ, ಈಗ ನೀನ್ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೋಡು, ಮೊದಲು ಮದುವೆ ಆಗಲಿ, ಆಮೇಲೆ ಒಂದ್ ವೇಳೆ ನನಗೆ ನಿನ್ಗೆ ಹೊಂದಾಣಿಕೆ ಆಗದೆ ಇದ್ರೆ 3 ತಿಂಗಳಲ್ಲೇ ಡೈವರ್ಸ್ ತಗೊಳ್ಳೋಣ. ಮದುವೆ ನನ್ನ ಇಷ್ಟ, ಆಮೇಲೆ ಸಂಸಾರ ನಿನ್ನಿಷ್ಟ. ಒಂದ್ ವೇಳೆ ಈಗ ಮದುವೆ ಏನಾದ್ರು ನಿಂತೋದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗುತ್ತೆ.
ಈಗಾಗಲೇ ಮುಹೂರ್ತಕ್ಕೆ ಟೈಮ್ ಆಯ್ತು, ಬೇಗ ರೆಡಿ ಆಯ್ತು. ಓ ರುದ್ರೇಶ್ ಅವರು ಬರ್ಬೇಕು. ನಮಸ್ಕಾರಮ್ಮ. ದಯವಿಟ್ಟು ಕ್ಷಮಿಸಬೇಕು, ಮದುವೆ ಬರೋಕ್ಕಾಗಿಲ್ಲ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಓ ಹೇಳಿ, ಏನ್ ವಿಷಯ? ಇಲ್ಲಿ ಮಿಸಸ್ ಕರೀ ನೋಡೋಣ. ಕರ್ಸ್ತೀನಿ, ಒಂದ್ ನಿಮಿಷ. ಅಮ್ಮ ಕಾವ್ಯನ್ ಕರಿಯಮ್ಮ. ಕಾವ್ಯ, ನಿನ್ ಗಂಡ ಕರಿತಾ ಇದ್ದಾನೆ, ಬಾ. ನಾನ್ ಬರಲ್ಲ. ನನಗ್ ಗೊತ್ತಿತ್ತು ಹೀಗೆ ಅಂತ. ಬಡ್ಕೊಂಡೆ ಇಂಥವಳನ್ನ ಮದುವೆ ಆಗ್ಬೇಡುವ ಅಂತ. ನನ್ ಮಾತು ಎಲ್ಲಿ ಕೇಳ್ತಾನೆ, ಅನ್ಭವಿಸ್ಲಿ. ಹೇಳಿದ ಮಾತು ಕೇಳ್ದೆ ಇರೋಳು ಹೆಂಡತಿಯಾಗಿ ಬಂದ್ರೆ ಯಾವ ಮನೇನೂ ಉದ್ಧಾರ ಆಗಲ್ಲ. ಹಾಕಿದ ವರ್ಷ ನಿಮ್ಗೆ ಚೆನ್ನಾಗಿದೆ. ವೀರೇಂದ್ರ, ನಿನ್ನ ಮಹಾರಾಣಿ ಬರಲ್ವಂತೆ. ಹೊಸಲು ತೊಳಿತಿದ್ದಾಗೆ ಇಷ್ಟು ದಿಮಾಕ್ ಮಾಡೋಳು ನಾಳೆ ನಿನ್ ಜೊತೆಗೆ ಸಂಸಾರ ಮಾಡ್ತಾಳೇನೋ. ಒಂದ್ ನಿಮಿಷ, ನಾನು ಬರ್ತೀನಿ. ಕಾವ್ಯ, ಯಾಕೆ ಅಮ್ಮ ಕರೆದು ಬರಲ್ಲ ಅನ್ನಂತೆ ನೀನು? ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಇದ್ದಾನೆ ವಿಶ್ ಮಾಡೋದಕ್ಕೆ. ಬಾ, ನಿಂಗೂ ಪರಿಚಯ ಮಾಡ್ಕೊಡ್ತೀನಿ, ಬಾ. ನನಗೆ ಯಾರ ಪರಿಚಯನೂ ಬೇಕಾಗಿಲ್ಲ. ನನ್ನನ್ನೆಲ್ಲೂ ಕರಿಬೇಡಿ, ನಾನು ಬರೋದಿಲ್ಲ. ಬಂದವ್ರಿಗೆಲ್ಲ ತೋರ್ಸೋದಕ್ಕೆ ನಾನು ಶೋಗಿದ್ದಿರೋ ಗೊಂಬೆ ಅಲ್ಲ. ಕಾವ್ಯ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು. ಹೋಗ್ಬೇಡಿ ನೀವು. ತಾಳಿ ಕಟ್ಟಿದ್ದೀರಂತ ಅಭಿಪ್ರಾಯ ತಿಳಿಸೋದಕ್ಕೆ ಬರಬೇಡಿ. ಕಾವ್ಯ, ಏನಿದು ಅಂದ್ರ ಮದುವೆ ಆದ್ಮೇಲೆ ಎಲ್ರಿಗೂ ಏನಾಗ್ಬೇಕೋ ಅದೇ ಇದು. ಆದ್ರೆ ಎಲ್ರೂ ಮದ್ವೆ ತರ ನಮ್ಮ ಮದ್ವೆ ಆಗಿಲ್ಲ. ನನಗೆ ಇದೆಲ್ಲ ಸರಿ ಹೋಗಲ್ಲ. ತಾಳಿ ಕಟ್ಟಕ್ ಮುಂಚೆ ಏನ್ ಹೇಳಿದ್ರಿ ನೀವು? ನನಗೆ ಇಷ್ಟ ಇದ್ರೆ ಮಾತ್ರ ಸಂಸಾರ ಮಾಡ್ತೀನಿ ಅಂತ ಹೇಳಿಲ್ವಾ? ನೀನು ತಾಳಿ ಕಟ್ಟಿಸ್ಕೊಳ್ಳಿ ಅಂತ ನಾನು ಆ ರೀತಿ ಹೇಳಿದೆ. ಈಗ ನಾನು ನೀನು ತಾಳಿ ಕಟ್ಟದ್ಮೇಲೆ ನಾನು ಸಂಸಾರ ಅಂತ ಸನ್ಯಾಸಿ ತರ ಇರೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾನು ಅಷ್ಟೆಲ್ಲ ಖರ್ಚು ಮಾಡಿದ್ದು. ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ನಿಮ್ ಜೊತೆ ಇರೋದು, ಸಂಸಾರ ಮಾಡೋದು ದೂರದ ಮಾತು. ಅಂಥದ್ದೇನಾದ್ರೂ ಆಸೆ ನಿಮ್ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ಇವತ್ತೇ ಕಿತ್ತು ಹಾಕಿ. ಇವತ್ತಲ್ಲ ನಾಳೆ ನಾವಿಬ್ರು ದೂರ ಆಗೋರು. ಅದನ್ನ ನೆನ್ಪಿಟ್ಕೊಳ್ಳಿ. ದೂರ ಆಗೋ ಸಂಬಂಧ ಇವತ್ತಿಂದಲೇ ದೂರ ಇದ್ರೆ ಒಳ್ಳೇದು. ಅಯ್ಯ, ನಾನೇ ದೂರ ಆಗ್ಬೇಕು? ನನ್ಗಂತದ್ದು ಏನ್ ಕಡಿಮೆ ಆಗಿದೆ? ಎಷ್ಟು ಹಣ ಬೇಕೇಳೋ? ಕೋಟಿ ಕೋಟಿ ಖರ್ಚು ಮಾಡ್ತೀನಿ. ನಿನ್ಗೋಸ್ಕರ ಕೋಟಿ ಕೋಟಿ ಸುರಿತೀನಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಎಲ್ಲ ದುಡ್ಡಿನ ಅಳಿತೀರಲ್ಲ. ಆದ್ರೆ ಒಂದ್ ಹೆಣ್ಣಿಗೆ ಮದುವೆ ಮೊದಲನೇ ರಾತ್ರಿ ಅನ್ನೋದು ನಿಮ್ ದುಡ್ಡಿಗಿಂತ ಮೀರಿದ್ದು. ದಯವಿಟ್ಟು ಇಲ್ಲಿಂದ ಹೋಗಿ, ಇಲ್ಲಾಂದ್ರೆ ನಾನೇ ಇಲ್ಲಿಂದ ಹೊರಗೆ ಹೋಗ್ಬೇಕಾಗತ್ತೆ. ಹೋಗ್ತೀರಲ್ಲ, ನಾನೇ ಹೋಗ್ಲಾ? ಕಾವ್ಯ, ಈಗ ನಾನು ಹೋಗ್ತೀನಿ. ಆದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನೀನ್ ಯಾವತ್ತೂ ನನ್ನ ಒಳ್ಳೆ ಆಗಿರ್ಬೇಕು, ನನ್ನ ಜೊತೆಲೆ ಸಂಸಾರ ಮಾಡ್ಬೇಕು. ನೋಡು, ಯಾವುದಕ್ಕೂ ನೀನು ನಿನ್ನ ಮನಸ್ಸನ್ನ ಬದಲಾಯಿಸಿದ್ರೆ ಬಹಳನೇ ಒಳ್ಳೆಯದು.
ಕೊನೆಗೂ ಕಾವ್ಯಶ್ರೀ ನಿರ್ಧಾರ ಮಾಡ್ತಾರೆ, ಈ ಮದುವೆ ನನ್ನ ಬದುಕಲ್ಲಿ ನಡೆದು ಹೋಗಿರೋ ಒಂದು ಆಕ್ಸಿಡೆಂಟ್ ಅಷ್ಟೇ, ಇಷ್ಟಕ್ಕೆ ನನ್ನ ಜೀವನ ಮುಗ್ದು ಹೋಗಿಲ್ಲ, ನನ್ನ ಬದುಕನ್ನ ನಾನು ಮತ್ತೆ ಕಟ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾರೆ. ತೆಲುಗು ಧಾರಾವಾಹಿಗಳಲ್ಲಿ ಸಾಕಷ್ಟು ಅವಕಾಶಗಳನ್ನ ಪಡ್ಕೊಂಡಿದ್ದ ಆಕೆ ಅಲ್ಲೇ ಸೆಟ್ಲ್ ಆಗೋ ತೀರ್ಮಾನ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ಮಾಡಬೇಕಾದ ಒಂದು ಮುಖ್ಯವಾದ ಕೆಲಸ ಬಾಕಿ ಇತ್ತು. ಒಂದು ಸರಿ ಮದುವೆ ಅಂತ ಆದ್ಮೇಲೆ ಆಯ್ತು, ಅಷ್ಟು ಸಲೀಸಾಗಿ ಡೈವೋರ್ಸ್ ಸಿಗೋದಿಲ್ಲ. ನಿನಗೆ ಆ ಮನೆಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಏನಾದರೂ ತೊಂದರೆ ಕೊಡ್ತಾ ಇದ್ರೆ ನಾವು ಆಕ್ಷನ್ ತಗೋಬೋದು. ನಿನಗೆ ಡೈವೋರ್ಸ್ ಬೇಕೇ ಬೇಕು ಅನ್ನೋದಿದ್ರೆ ಯಾರನ್ನು ಲಾಯರ್ನ ಕನ್ಸಲ್ಟ್ ಮಾಡಿ. ಆದ್ರೆ ನನಗೆ ಆ ಮದುವೆ ಇಷ್ಟ ಇರಲಿಲ್ಲ ಸರ್. ಇದೊಂದು ರೀತಿ ಬಲವಂತದ ಮದುವೆ. ವೀರೇಂದ್ರ ಬಾಬು ನನ್ನನ್ನು ಬಲವಂತವಾಗಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ. ಇದರಲ್ಲಿ ನನ್ನ ತಂದೆ ತಾಯಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಸರ್. ಪ್ಲೀಸ್ ಈ ಕಂಪ್ಲೇಂಟ್ನ ತಗೊಳ್ಳಿ ಸರ್. ಸರಿ, ನಿಮ್ಮ ಮನೆ ಯಾವ ಸ್ಟೇಷನ್ ಲಿಮಿಟ್ ಬರುತ್ತೋ ಅಲ್ಲೋಗಿ ಕಂಪ್ಲೇಂಟ್ ಕೊಡೋಣ. ಇಲ್ಲ, ನನಗೆ ಈ ಮದುವೆ ಸುತರಾಮ್ ಇಷ್ಟ ಇರಲಿಲ್ಲ. ಎಲ್ಲರೂ ಸೇರಿ ಒತ್ತಾಯ ಮಾಡಿ ಈ ಮದುವೆ ಮಾಡಿದ್ರು. ಎಲ್ರು ಅಂದ್ರೆ ನಿಮ್ ತಂದೆ ತಾಯಿ ಪಾತ್ರ ಕೂಡ ಇದೆ ಇದ್ರಲ್ಲಿ? ಹೌದು, ಅವರೇ ನನಗೆ ಬಲವಂತ ಮಾಡಿದ್ದು. ಮದ್ವೆಗೆ ಮುಂಚೆ ನೀವು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಮದ್ವೆ ಫಿಕ್ಸ್ ಆದಾಗ ವೀರೇಂದ್ರ ಬಾಬು ಅವ್ರ ಬಗ್ಗೆ ನಿಮ್ಗೇನು ಗೊತ್ತಿರಲಿಲ್ವಾ? ಇಲ್ಲ, ಆಗ ನನ್ಗೆ ಏನೂ ಗೊತ್ತಿರ್ಲಿಲ್ಲ. ಈಗ ನೋಡಿದ್ರೆ ಅವನಿಗೆ ಬೇರೆ ಮದ್ವೆ ಕೂಡ ಆಗಿದ್ಯಂತೆ. ವಯಸ್ಸು ಕೂಡ ಸುಳ್ಳು ಹೇಳಿದಾನೆ. ನನಗಿಂತ ಡಬಲ್ ವಯಸ್ಸು ಅವನ್ಗೆ. ಅಪ್ಪ ಅಮ್ಮನ್ಗೆ ದುಡ್ಡಿನ ಆಸೆ ತೋರಿಸಿದಾನ ಅಥವಾ ಹೆದರಿಸಿದಾನ ಒಂದೂ ಗೊತ್ತಿಲ್ಲ. ಅವರೆಲ್ಲರೂ ಅವನ್ ಹೇಳ್ದಂಗೆ ಕೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ಅವನ ಜೊತೆ ಮಾತ್ರ ಬಾಳೋದಕ್ಕೆ ಸಾಧ್ಯನೇ ಇಲ್ಲ. ಅವನೊಬ್ಬ ಮೋಸಗಾರ. ಅದಕ್ಕೆ ಈಗ ತಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಎಂಥ ಮನೆ ಹಾಳಿನ ನೀನು? ತಂದೆ ತಾಯಿ ಅನ್ನೋ ಗೌರವ ಇಲ್ಲದೆ ನಮ್ಮ ಮೇಲೆ ಹೋಗಿ ಕಂಪ್ಲೇಂಟ್ ಕೊಂಡು ಬಂದಿದ್ಯಾ? ಅಂತ ಗಂಡ ಸಿಕ್ಕೋಕೆ 7 ಜನ್ಮಕ್ಕೆ ಪುಣ್ಯ ಮಾಡಿರ್ಬೇಕು. ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅವ್ರ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ. ಅವ್ರನ್ನ ನೀನ್ ಏನು ಮಾಡ್ಕೊಳಕ್ಕಾಗಲ್ಲ, ತಿಳ್ಕೊ. ಅವನ ಅದೇನ್ ಮಾಡ್ತಾನ ಮಾಡ್ಕೊಳ್ಳಿ, ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ನೀವೆಲ್ಲ ಸೇರಿ ನನ್ನ ಜೀವನ ಹಾಳು ಮಾಡಿದ್ರಲ್ಲ, ಇನ್ಮೇಲಾದ್ರೂ ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ನೀನು ಪಾಡಿಗೆ ನೀನು ಬಿಡೋದಕ್ಕೆಲ್ಲ ನೀನು ಮದುವೆ ಮಾಡಿದ್ದು ನೋಡ. ನೀನು ಅವ್ರ ಜೊತೆ ಹೊಂದ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದನ್ನ ಕಲ್ತ್ಕೊ. ಅವ್ರ ಮೇಲೆ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತೆಗೆದುಕೊ. ಇಲ್ಲದೆ ನಿಮ್ಗೆ ಮನೇಲಿ ಜಾಗ ಇಲ್ಲ. ನಾವು ನಿನ್ ಪಾಲಕ್ ಸತ್ತಿ ಅಂತ ತಿಳ್ಕೊ. ನೀವ್ ಯಾರು ಸಾಯ್ಬೇಡಿ. ಇಷ್ಟೆಲ್ಲ ಆಗ್ತಾ ಇರೋದು ನನ್ನಿಂದ ತಾನೆ. ನಾನ್ ಸತ್ರೆ ನೀವೆಲ್ಲ ನೆಮ್ಮದಿ ಆಗಿರ್ಬಹುದು. ಕಾವ್ಯ, ಕಾವ್ಯ, ಏನ್ ಮಾಡ್ಕೊಂಡೆ? ಇಲ್ಲ ನೋಡ್ರಿ, ಇದರಲ್ಲಿರೋ ಮಾತ್ರ ಎಲ್ಲ ನುಂಗ್ಬಿಟ್ಟಿದ್ದಾರೆ. ಕಾವ್ಯ, ಏ ಕಾವ್ಯ, ಒಟ್ಟಲ್ಲಿ ಇವಳಿಂದಾಗಿ ನಾವು ನಿಮ್ಗೆ ಎಲ್ಲ ಹಾಳು. ಇನ್ನು ಏನೇನ್ ಮಾಡ್ಬೇಕು ಅಂತ ಇದ್ದಾಳೆ? ಅಮ್ಮ ಏನಾಯ್ತು? ಯಾಕೆ ಮಾಡ್ತಾ ಇದ್ದೀರಾ? ಇಲ್ಲ ನೋಡಮ್ಮ, ಇದರಲ್ಲಿರೋ ಮಾತ್ರ ಎಲ್ಲ ನುಂಗ್ಬಿಟ್ಟಿದ್ದಾರೆ. ಏನಾಯ್ತು ನಿಮ್ಗೆ? ನನ್ನಿಂದ ಏನಾಗ್ಬೇಕು ಹೇಳು? ನನ್ನಿಂದ ದೂರ ಆಗಿ ಏನ್ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದೀಯಾ? ಸಿನಿಮಾ ಪ್ರೊಡ್ಯೂಸರ್ ಆಗ್ಬೇಕಾ ಅಥವಾ ಟಿವಿ ಸೀರಿಯಲ್ ಪ್ರೊಡ್ಯೂಸರ್ ಆಗ್ಬೇಕಾ ಅಥವಾ ನೀನೇ ಹೀರೋಯಿನ್ ಆಗ್ಬೇಕಾ ಹೇಳು? ಅಥವಾ ಓಡಾಡೋದಕ್ಕೆ ಕಾರ್ ಬೇಕಾ ಹೇಳು? ನಾಳೆನ ಬೆಂಚ್ ಕಾರ್ ಬೇಕಾದ್ರೆ ತಗೊಂಡು ನಿನ್ ಮುಂದೆ ನಿಲ್ಲಿಸ್ತೀನಿ. ನನ್ ಗಂಡ ಅನ್ನಿಸ್ಕೊಂಡವನು ಬೆನ್ಸ್ಗಾರ್ ಕೊಡಿಸ್ತೀನಿ ಅಂತಾನೆ. ಬ್ಲಾಂಕ್ ಚೆಕ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ಬರ್ಕೋ ಅಂತಾನೆ. ನಾನ್ ನೋಡು ಈ ರೀತಿ ಆಟೋದಲ್ಲಿ ಓಡಾಡ್ತೀನಿ. ಹುಚ್ಚಿ ಅಂತ ಅನ್ಸುತ್ತಲ್ಲ? ಅರ್ಥ ಆಗುತ್ತೆ ಕಣೆ, ನನಗೂ ಅದೇ ಪ್ರಶ್ನೆ ಕೇಳಬೇಡ. ಸರಿ, ಈಗ ಅದೆಲ್ಲ ಬಿಡು. ಅರ್ಜೆಂಟಾಗಿ ಏನು ದೇವಸ್ಥಾನಕ್ಕೆ ಹೊರಟಿದ್ದು? ಮನುಷ್ಯರು ಅದರ ಕೈ ಬಿಟ್ಟ ಮೇಲೆ ದೇವ್ರ ಹತ್ರ ತಾನೇ ಬರ್ಬೇಕು. ಅಲ್ಲ ಕಣೆ, ಸಾಯ್ತೀನಿ ಅಂತೆಲ್ಲ ಬುದ್ಧಿ ಇಲ್ವಾ ನಿನಗೆ? ಬುದ್ಧಿಗೂ ಬದುಕಿಗೂ ಏನು ಸಂಬಂಧ?
ಅವನ ನೋಡಿದ್ರೆ ನನ್ಗೆ ಹಿಂಸೆ ಆಗುತ್ತೆ. ಸಾವಿನ ಬಾಗ್ಲು ಬಡ್ದು ಬಂದಿದ್ದೀನಿ. ಒಂದು ಮಾತು ಕೂಡ ಹೇಗಿದೆಯಾ ಅಂತ ಕೇಳಲಿಲ್ಲ. ಮನುಷ್ಯನ ಅವನು ಪ್ರತಿಯೊಂದನ್ನು ದುಡ್ಡಿಂದಾನೆ ಅಳಿಯೋದಕ್ಕೆ ನೋಡ್ತಾನೆ. ಅಂಥವನ ಜೊತೆ ನಾನು ಹೇಗ್ ಬಾಳ್ಲಿ ಹೇಳು? ನೋಡು ಕಾವ್ಯ, ಇಷ್ಟಾದ್ರೂ ಅವ್ನು ಸುಮ್ಮನಿರ್ತಾನೆ ಅಂತ ನನ್ಗೆ ಅನ್ಸಲ್ಲ. ಸುಮ್ಮನೆ ಇರೋದಕ್ಕೇನ್ರಿ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡಿದ್ದು? ನಿಮ್ಮಗಳ ಮಾತು ಕೇಳಿ ನಾನು ಅವಳನ್ನ ಮದುವೆ ಮಾಡ್ಕೊಂಡೆ. ನಿಮ್ಗೆ ಏನೆಲ್ಲ ಮಾಡಿಲ್ಲ ನಾನು? ನಿಮ್ಮ ಮಗಳ ನೀವು ಬುದ್ಧಿ ಹೇಳಕ್ಕಾಗಲ್ವೇನ್ರಿ? ನೋಡಿ, ನೀವು ಎಷ್ಟು ಬೇಕಾದ್ರೂ ಹಣ ಕೇಳಿ, ನಾನು ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಆದ್ರೆ ನಿಮ್ಮ ಮಗಳಿಗೆ ನನ್ನ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಹೇಳ್ರಿ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಅವಳಿಗೆ ಸ್ವಲ್ಪ ಸಮಯ ಕೊಡಿ. ನಿಧಾನಕ್ಕೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಏನ್ರಿ ಸರ್ ಹೋಗುತ್ತೆ? ಮಾಧ್ಯಮದಲ್ಲಿ ಮತ್ತೆ ಟಿವಿನಲ್ಲಿ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗ್ತಾ ಇದೆ. ಕಂಪ್ಲೇಂಟ್ ಬೇರೆ ಕೊಡ್ತಾಳೆ. ನೋಡಿ, ನೀವು ಒಳ್ಳೆ ಮಾತಲ್ಲಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ನನ್ನ ಜೊತೆಲಿ ಹೊಂದ್ಕೊಂಡು ಹೋಗೋದಕ್ಕೆ ಹೇಳ್ರಿ. ಇಲ್ಲ ಅಂದ್ರೆ ಅದೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ, ನಾನು ಹಾಗೆ ಮಾಡ್ತೀನಿ. ನನಗೆ ಡಿವೋರ್ಸ್ ಬೇಕು. ಇವತ್ತಾದ್ರೆ ಇವತ್ತು, ನಾಳೆ ಆದ್ರೆ ನಾಳೆ. ಹಾಗೆಲ್ಲ ಆಗಲ್ಲಮ್ಮ. ನಾವ್ ಹೇಳ್ದಂಗೆ ಕಾನೂನು ಕೇಳೋದಿಲ್ಲ. ಅದ್ರೊಳಗೂ ನಮ್ಮ ದೇಶದ ಕಾನೂನು ಗಂಡ ಹೆಂಡತಿ ಸಂಬಂಧನ ಕಟ್ಕೊಳ್ಳೋದಕ್ಕೆ ಅಷ್ಟು ಬೇಗ ಅವಕಾಶ ಕೊಡೋದಿಲ್ಲ. ನಿನಗಿನ್ನೂ ಮದುವೆ ಆಗಿ 1 ತಿಂಗಳು ಕೂಡ ಆಗಿಲ್ವಲ್ಲಮ್ಮ. ಮತ್ತೆ ಈಗ ಡಿವೋರ್ಸ್ ಸಿಗಲ್ವಾ ಹಾಗಾದ್ರೆ? ಮದುವೆ ಆಗಿ 1 ವರ್ಷದ ಕಡೆ ಡೈವರ್ಸ್ ಪಿಟಿಷನ್ ಬೇಕಂದ್ರೆ ಕೋರ್ಟು ವಿಶೇಷವಾದಂತ ಕಾರಣ ಕೇಳುತ್ತಮ್ಮ. ನೀವು ನಿಮ್ಮಿಬ್ರಿಗೂ ಸರಿ ಹೊಂದುತ್ತಾ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ 12 ತಿಂಗಳು ಬೇರೆ ಬೇರೆ ಇರಬೇಕಾಗತ್ತೆ. ಆಮೇಲೆ ನೀವು ಡೈವರ್ಸ್ ಬೇಕು ಅಂತ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆಗ್ಲೂ ನಿಮಗೆ ಒಂದೇ ದಿನಕ್ಕೆ ಡಿವೋರ್ಸ್ ಸಿಗಲ್ಲ, 6 ತಿಂಗಳು ಕಾಯ್ಬೇಕಾಗತ್ತೆ. ಅಲ್ಲ ಸರ್, ಕಾನೂನಲ್ಲಿ ಏನಾದ್ರೂ ಒಂದು ಅವಕಾಶ ಇದ್ದೇ ಇರುತ್ತೆ. ಸ್ಪೆಷಲ್ ಕೇಸ್ ಅಂತ ಏನಾದ್ರೂ ಪಾಯಿಂಟ್ಸ್ ಮಾಡಿ. ಅವನಿಂದ ನನಗೆ ಕೊಲೆ ಬೆದರಿಕೆ ಇದೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ನಾನು. ಅದು ಆಗದೆ ಇದ್ರೆ ಆಗಿದ್ದು ಮದ್ವೆನಲ್ಲ ಅಂತ ಪ್ರೂವ್ ಮಾಡಿ ಸರ್. ಇದು ನಾನು ಒಪ್ಪಿ ಆಗಿರೋ ಮದ್ವೆ ಅಲ್ಲ. ನನಗೆ ಅವನಿಂದ ಬಿಡುಗಡೆ ಬೇಕು. ನನಗೆ ಇದು ಇಷ್ಟ ಇಲ್ಲ ಸರ್, ಪ್ಲೀಸ್. ಆಯ್ತು, ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ ಹೇಳ್ತೀನಿ. ಅವ್ರ ಹೆಸರು ವೀರೇಂದ್ರ ಬಾಬು ಅಂದ್ರಲ್ಲ? ಹೌದು ಸರ್. ಡೈವರ್ಸ್ ಹೋಗ್ಬೇಕು ಅಂತ ಲಾಯರ್ ಹತ್ರ ಹೋಗಿದೀಯಾ? ನನ್ನ ಕೇಸು ಅಂತಂದ್ರೆ ಯಾವ ಲಾಯರು ಕೇಸ್ ತಗೊಳ್ಳೋದಿಲ್ಲ, ಚೆನ್ನಾಗಿ ತಿಳ್ಕೊ. ಹಾಗೂ ಏನಾದರೂ ತಕೊಂಡ್ರೆ ಈ ಕೇಸ್ನ ನಾನು ಮಿನಿಮಮ್ 10 ಇಯರ್ಸ್ ನಡೆಸ್ತೀನಿ. ನೋಡು, ನಾನು ಈಗಲೂ ಹೇಳ್ತೀನಿ, ಆಗಿದ್ದಾಯ್ತು. ನೀನು ಮರ್ತ್ಬಿಡು, ನಾನು ಮರ್ತ್ಬಿಡ್ತೀನಿ. ನೀನು ಈಗಲೇ ಮನೆಗೆ ಬಾ. ಆಯ್ತು, ಎಲ್ಲ ಮರ್ತ್ಬಿಡೋಣ. ನಾವಿಬ್ರು ಮದ್ವೆ ಆಗಿದ್ದೀವಿ ಅನ್ನೋದನ್ನೇ ಮರ್ತ್ಬಿಡೋಣ, ಆಯ್ತಾ? ಬಹುಶಃ ಕಾವ್ಯಶ್ರೀಯ ಬದುಕಿನ ದೊಡ್ಡ ಹೋರಾಟ ನಡೆದಿದ್ದು ಅದು ಗಂಡನಿಂದ ಬಿಡುಗಡೆ ಬೇಕು ಅನ್ನೋದಕ್ಕೋಸ್ಕರ ಮಾಡಿದ ಹೋರಾಟ. ಡಿವೋರ್ಸ್ ಕೊಡಬೇಕು ಅನ್ನೋ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. ಕೊನೆಗೆ ನಡೆದಿದ್ದು ಮದುವೆನೇ ಅಲ್ಲ, ಅದು ಬಲವಂತದ ಮದುವೆ ಅಂತ ವಾದ ಮಾಡಿ ಗೆಲ್ಲಬೇಕು ಅನ್ನೋ ಪ್ರಯತ್ನಕ್ಕೂ ಗೆಲುವು ಸಿಗೋದಿಲ್ಲ. ಆನಂತರ ಕಾವ್ಯಶ್ರೀ ಅದೆಷ್ಟು ಜನರ ಕೈಕಾಲು ಹಿಡಿದಿದ್ದಾರೆ ಅನ್ನೋದು ಆಕೆಗೆ ಗೊತ್ತು. ತನಗೆ ಪರಿಚಯ ಇರೋ ಹಿರಿಯ ಚಿತ್ರನಟಿಯರ ಸಹಾಯ ಕೇಳಿದ್ದಾರೆ. ಪ್ರಭಾವಿ ರಾಜಕಾರಣಿಗಳ ಪತ್ನಿಯನ್ನು ಸಂಪರ್ಕಿಸಿದ್ದಾರೆ. ಪತ್ರಕರ್ತರು, ಪೊಲೀಸರು, ರಾಜಕಾರಣಿಗಳು ಹೀಗೆ ಎಲ್ಲರಲ್ಲೂ ವೀರೇಂದ್ರ ಬಾಬುನಿಂದ ನನಗೆ ಬಿಡುಗಡೆ ಕೊಡಿಸಿ ಅಂತ ಬೇಡ್ಕೊಂಡಿದ್ದಾರೆ. ಕೆಲವರು ನೋಡೋಣ ಮಾಡೋಣ ಅಂದ್ರೆ ಮತ್ತೆ ಕೆಲವರು ಏನಾಗಿದೆ ಅವನಿಗೆ ನೀನೇ ಹೊಂದ್ಕೊಂಡು ಹೋಗುವಂತ ಯಾರ್ಯಾರ್ದು ಎಕ್ಸಾಂಪಲ್ ಕೊಟ್ಟು ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನದಲ್ಲೇ ಕೆಲವು ತಿಂಗಳು ಕಳೆದು ಹೋಗುತ್ತೆ. ಮದುವೆ ಆದರೂ ಹೆಂಡತಿ ಜೊತೆ ಸಂಸಾರ ಮಾಡೋಕ್ಕಾಗ್ತಿಲ್ಲ ಅಂತ ವೀರೇಂದ್ರ ಬಾಬು ಕೂಡ ಕಾವ್ಯಶ್ರೀನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡ್ತಾನೆ. ನೀನಾ ಯಾಕೆ ಬಂದೆ ಇಲ್ಲಿಗೆ? ನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ. ನಾನು ಸತ್ರು ಅಲ್ಲಿ ಬರಲ್ಲ. ನೋಡು, ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀನು ನನ್ನ ಮಾತು ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಡಿ. ನೋಡು, ನೀನು ನನ್ನ ಮನೆ ಕರ್ಕೊಂಡೋಗಿ ಹೋಗ್ತೇನೆ. ಬಾ, ಬಿಡೋದಿಲ್ಲ ಬಾ. ಏನೂ ಬಿಡೋದಿಲ್ಲ ಬಾ. ಇಲ್ಲ, ಬಿಡೋದಿಲ್ಲ ಬಾ. ನನ್ನ ಮೈ ಬಿಟ್ಟಿದ್ರೆ ಬದುಕೋದಕ್ಕಿಂತ ಸಾಯೋದೇ ಮೇಲು ಅನಿಸ್ತಾ ಇದೆ. ಯಾಕೆ? ಮತ್ತಿನ್ನೇನು, ಏನೆಲ್ಲ ಕನ್ಸ್ಕೊಂಡಿದ್ದೆ ಭವಿಷ್ಯದ ಬಗ್ಗೆ. ಆದ್ರೆ ಆಗಿದ್ದೇನು ಹೇಳು?
ಮದ್ವೆಗೆ ಮದ್ವೆ ಅಲ್ಲ, ಗಂಡನ್ ಗಂಡ ಅಲ್ಲ, ಸಂಸಾರಕ್ಕೆ ಸಂಸಾರ ಅಲ್ಲ. ಎಲ್ಲ ಸೇರಿ ನನ್ನ ಜೀವನ ಹಾಳು ಮಾಡ್ಬಿಟ್ರು. ಆದ್ರೆ ನನಗೆ ಹುಚ್ಚು ಅನ್ಸುತ್ತೆ. ಇಷ್ಟೆಲ್ಲ ಆದ್ರೂ ನಾನು ಅಮ್ಮನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ ಕಣೋ. ಅಕ್ಕನ ಮಗು ಅಂದ್ರೆ ಪ್ರಾಣ ನನಗೆ. ಇವ್ರನ್ನೆಲ್ಲ ಬಿಟ್ಟು ನಾನು ಹೇಗೋ ಹೋಗ್ಲಿ? ನನ್ ಗಂಡ ಅನ್ನಿಸ್ಕೊಂಡವನು ಅದೇನ್ ಮಾಟ ಮಂತ್ರ ಮಾಡಿಸಿ ನನ್ನ ತಾಯಿ ತಲೆ ಕೆಡ್ಸಿದನೋ ಗೊತ್ತಿಲ್ಲ. ನಾನು ಅಂದ್ರೆ ಪ್ರಾಣ ಬಿಡ್ತಾ ಇದ್ದಿದ್ ನನ್ನ ತಾಯಿ ನನ್ನನ್ನ ಶತ್ರು ತರ ನೋಡ್ತಾ ಇದ್ದಾರೆ. ನಾನು ಸ್ವಲ್ಪ ಅತಿ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ಇವತ್ತು ವೀರೇಂದ್ರ ಬಾಬು ಮನೆಗೆ ಬಂದಿದ್ದ. ಮನೆಗೆ ಬಾ ಅಂತ ಬಲವಂತ ಮಾಡ್ದ. ನಾನು ಕೈಗೆ ಚಪ್ಪಲಿ ತಗೊಂಡೆ. ನಾಳೆ ಒಂದ್ ಕಡೆ ಸಿಗೋದಕ್ಕೆ ಹೇಳಿದ್ದೀನಿ. ಜಗಳ ಆಡ್ದಷ್ಟು ಅವನು ಹಠ ಜಾಸ್ತಿ ಮಾಡ್ತಾನೆ. ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ನಾಳೆ ಅವ್ನು ಸಿಕ್ದಾಗ ಹೇಳ್ಬಿಡ್ತೀನಿ. ಅದೇನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ದೆ, ಏನದು? ತಗೊಳ್ಳಿ. ಥ್ಯಾಂಕ್ ಯು. ನನ್ನ ನೆನಪಿಗೋಸ್ಕರ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಷ್ಟು ದಿನ ನಮ್ಮಿಬ್ಬರಿಂದನೂ ಮರ್ಯಾದೆ ಹೋಗುವಂಥ ಕೆಲಸ ಆಗಿದೆ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದು ಬೇಡ. ನನಗೆ ನಿಮ್ಮನ್ನು ಪ್ರೀತಿಸೋದಕ್ಕಾಗ್ತಾ ಇಲ್ಲ. ಹಾಗಂತ ದ್ವೇಷ ಮಾಡಬೇಕು ಅಂತನೂ ಇಲ್ಲ. ನಿಮಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ನಿಮ್ಮನ್ನ ಇಷ್ಟಪಡೋವಂಥ ಹುಡುಗಿನ ನೀವು ಮದುವೆ ಆಗಿ ನಾವಿಬ್ರು ಒಳ್ಳೆ ಸ್ನೇಹಿತರಾಗಿರೋಣ. ಇದನ್ನ ಹೇಳೋದಕ್ಕೆ ಇಲ್ಲಿ ಕರ್ದ ನೀನು? ನೀನ್ ಬಿಡು ಅಂದ ತಕ್ಷಣ ನಾನು ನಿನ್ನನ್ನು ಬಿಟ್ಬಿಡೋ ಹಾಗಿದ್ರೆ ಮದ್ವೆ ದಿನಾನೇ ನೀನ್ ನನ್ನ ಕಾಲಿಡ ತಕ್ಷಣ ನಾನು ನಿನ್ನ ಬಿಟ್ಬಿಡ್ತಾ ಇದ್ದೆ. ಆಗ್ಲೇ ಬಿಟ್ಟಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಾ ಇರ್ಲಿಲ್ಲ. ರಾಮಾಯಣ ಜೊತೆಗೆ ಮಹಾಭಾರತ ಬೇಕಾದ್ರೂ ನಡೀಲಿ, ಆದ್ರೆ ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ನಿನ್ಗೋಸ್ಕರ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅನ್ನೋದನ್ನ ನೀನು ಅಂದಾಜು ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವೆಷ್ಟೇ ಖರ್ಚು ಮಾಡಿದ್ರು ನಾನು ಅದನ್ನ ವಾಪಸ್ ಕೊಡ್ತೀನಿ. ಅಪ್ಪ ಅಮ್ಮನಿಗೆ ನೀವೆಷ್ಟೇ ಕೊಟ್ಟಿದ್ರು ನಾನು ಅದನ್ನ ದುಡ್ದು ತೀರಿಸ್ತೀನಿ. ಸಾಲದೆ ಹೋದ್ರೆ ಊರಲ್ಲಿ ನನ್ನ ಹೆಸರಲ್ಲಿ ಜಮೀನ್ ಇದೆಯಲ್ಲ ಅದನ್ನು ಮಾರಿ ತೀರಿಸ್ಬಿಡ್ತೀನಿ. ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ಅದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ನನ್ನ ಪ್ರಾಣ ಹೋದ್ರೂ ನಾನು ನಿನ್ನನ್ನು ಬಿಡೋದಿಲ್ಲ. ನೀನ್ ನನಗೆ ಬೇಕೇ ಬೇಕು. ತುಂಬಾ ದಿನ ನೀನ್ ನನ್ನಿಂದ ತಪ್ಪಿಸ್ಕೊಂಡಿರ್ಬಹುದು ಅಂದ್ರೆ ಅದು ನಿನ್ನ ಭ್ರಮೆ. ನನ್ನಿಂದ ಯಾವುದೂ ಅಸಾಧ್ಯ ಇಲ್ಲ. ನೆನ್ಪಿರ್ಲಿ. ನಂಬರ್ 3. ಕಾವ್ಯಶ್ರೀ ಮೊದಲಿಂದನೂ ಯಾರ ಜೊತೆನೂ ಸಲಿಗೆಯಿಂದ ಇರ್ತಾ ಇದ್ದ ಹುಡುಗಿ ಅಲ್ಲ. ಸ್ವಲ್ಪ ಗಂಭೀರವಾಗೇ ಇರ್ತಾ ಇತ್ತು. ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಆಕೆಗೆ ಜಂಭ ದಿಮಾಕು ಅನ್ನೋ ಮಾತು ಇತ್ತು. ಹೀಗೆ ಅಗತ್ಯ ಇಲ್ದಿರೋ ವ್ಯಕ್ತಿಗಳಿಂದ ದೂರ ಇದ್ರೂ ಕೂಡ ದುರಾದೃಷ್ಟ ಅನ್ನೋ ಹಾಗೆ ವೀರೇಂದ್ರ ಬಾಬು ಗಂಟು ಬಿದ್ದಿದ್ದ. ಆ 3 ಗಂಟನ್ನ ಅಷ್ಟು ಸುಲಭವಾಗಿ ಬಿಡಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಕಾವ್ಯಶ್ರೀಯ ಯಾವುದೇ ಪ್ರಯತ್ನ ಫಲ ಕೊಡೋದಿಲ್ಲ. ಮತ್ತೊಂದ್ ಕಡೆ ತಾಯಿ ಜೊತೆನೂ ಸಂಬಂಧ ಹಳಸೋಗುತ್ತೆ. ತಾಯಿಯಿಂದಲೇ ಸಾಕಷ್ಟು ಅವಮಾನದ ಮಾತುಗಳನ್ನ ಕೇಳಬೇಕಾಗುತ್ತೆ. ಅಪಾರ ದೈವ ಭಕ್ತಿ ಆಗಿದ್ದ ಕಾವ್ಯಶ್ರೀಗೆ ಕೊನೆಗೆ ಉಳಿದ ಪ್ರಶ್ನೆ ಒಂದೇ: ದೇವರು ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟ? ನಾನು ಅಂತ ತಪ್ಪಾದ್ರೂ ಏನ್ ಮಾಡಿದ್ದೀನಿ ಅನ್ನೋದು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರೂಜಿ. ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು. ನೋಡಮ್ಮ, ದಾರಿ ತೋರ್ಸೋಕ್ಕೆ ಅಂತ ಅವನು ಮೇಲಿದ್ದಾನೆ. ಅವನ್ನೆಲ್ಲ ನೋಡ್ಕೋತಾನೆ. ಅದು ಅಲ್ಲದೆ ನಿನ್ನ ಜಾತಕನ ನಾನು ಸಂಪೂರ್ಣವಾಗಿ ನೋಡಿದೆ. ಮುಂದೆ ಸ್ವಲ್ಪ ಗಂಡಾಂತರ ಇದೆ. ಸ್ವಲ್ಪ ದಿವಸ ಈ ಮನೆಯಿಂದ ದೂರ ಇದ್ರೆ ಒಳ್ಳೇದು. ಅಂದ್ರೆ ನೀನು ಬೇರೆ ಕಡೆ ವಾಸ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಆ ಗಂಡಾಂತರ ತಪ್ಪಿಸ್ಕೊಂಡ್ರೆ ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಚೆನ್ನಾಗಿದೆ ಕಣೋ ಜಾಗ. ಬ್ಯೂಟಿ ಪಾರ್ಲರ್ಗೆ ಹೇಳಿ ಮಾಡಿಸ್ತಾಗಿದೆ. ನಾನು ಯಾರನ್ನು ನಂಬ್ಕೊಂಡಿಲ್ಲ. ನನ್ನ ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಈ ಆಕ್ಟಿಂಗ್ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ. ಇದರಿಂದ ಒಂದಷ್ಟು ಖಾಯಂ ಇನ್ಕಮ್ ಬರೋ ಹಾಗಾದ್ರೆ ಸಾಕು. ನೀನು ಹೈದರಾಬಾದ್ ಸೆಟ್ಲ್ ಆಗ್ತೀನಿ ಅಂದಿಲ್ಲ, ಇದನ್ನ ಯಾರು ನೋಡ್ಕೊಳ್ಳೋರು? ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡು. ನೋಡು, ಈ ಬಿಲ್ಡಿಂಗ್ ಓನರ್ ಹತ್ರ ನಾಳೆನೆ ಮಾತಾಡಿ ಅಡ್ವಾನ್ಸ್ ಮಾಡು. ಇಂಟೀರಿಯರ್ ವರ್ಕು ಬೇಗ ಸ್ಟಾರ್ಟ್ ಆಗ್ಲಿ.
ಇನ್ನು ನಾನು ಆ ಮನೇಲಿ ಇರೋದಿಲ್ಲ. ನಾನು ನಾಳೆನೇ ಹೈದರಾಬಾದ್ ಹೋಗ್ತಾ ಇದ್ದೇನೆ. ಕಾವ್ಯಶ್ರೀಗೆ ತನ್ನ ಭವಿಷ್ಯದ ಬಗ್ಗೆ ತನ್ನದೇ ಆದ ಕಲ್ಪನೆ ಇತ್ತು. ತನ್ನ ಬದುಕನ್ನ ತಾನೇ ರೂಪಿಸ್ಕೋಬೇಕು, ತನ್ನ ಬದುಕು ಯಾರದೋ ಭಿಕ್ಷೆ ಆಗಬಾರ್ದು, ಯಾರದೋ ಹಂಗಿನ ಅರಮನೆಯಲ್ಲಿ ಮಹಾರಾಣಿಯಾಗಿ ಇರೋದಕ್ಕಿಂತ ತನ್ನ ಸ್ವಂತ ಮನೆಯಲ್ಲಿ ಸ್ವತಂತ್ರವಾಗಿರಬೇಕು ಅನ್ನೋ ಆಸೆ ಇದ್ದ ಹುಡುಗಿ ಕಾವ್ಯಶ್ರೀ. ಗಂಡ ಹೇಗಾದ್ರೂ ಮಾಡಿ ತನ್ನನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದು ಆಕೆಗೆ ಗೊತ್ತಾಗುತ್ತೆ. ಈ ವಿಚಾರದಲ್ಲಿ ಆಕೆಗೆ ಸಾಕಷ್ಟು ಬೆದರಿಕೆಗಳು ಬರುತ್ತೆ. ತನ್ನ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದನ್ನು ಆಕೆ ತನ್ನ ಸ್ನೇಹಿತನ ಜೊತೆ ಹೇಳ್ಕೊಂಡಿದ್ದೂ ಉಂಟು. ಇದೇ ಕಾರಣಕ್ಕೆ ಕಾವ್ಯಶ್ರೀ ಕೆಲವು ಸಮಯ ದೊಡ್ಡಮ್ಮನ ಮನೆಯಲ್ಲಿ ಉಳ್ಕೊಂಡಿದ್ರು. ಕೊನೆಗೆ ಆಕೆ ತೀರ್ಮಾನ ಮಾಡಿದ್ದು ಹೈದರಾಬಾದ್ನಲ್ಲೇ ಹೋಗಿದ್ದು ಬಿಡೋಣ ಅಂತ. ಬಹುಶಃ ಆ ಒಂದು ರಾತ್ರಿ ಕಳೆದು ಹೋಗಿದ್ರೆ ಅವ್ರು ಅನ್ಕೊಂಡ ಹಾಗೆ ಆಗ್ತಿತ್ತೋ ಏನೋ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಕಾವ್ಯ, ಇದೇನೇ ಇದು ಮತ್ತೆ ಬಟ್ಟೆ ಎಲ್ಲ ಜೋಡಿಸ್ಕೋತಾ ಇದೀಯಾ? ಎಲ್ಲಿ ಹೋಗ್ತಾ ಇದೀಯೇ? ನನ್ನ ಮುಖ ಚೆನ್ನಾಗಿ ನೋಡ್ಕೊಂಬಿಡಿ. ನಾನು ಹೈದರಾಬಾದ್ ಹೋಗ್ತಾ ಇದ್ದೀನಿ. ಇನ್ಯಾವತ್ತೂ ಈ ಮನೆಗೆ ಬರೋದಿಲ್ಲ. ನೋಡು, ಮತ್ತೆ ನಿನಗೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿರ್ಲಿಲ್ವಾ? ನಾಳೆ ಅಳಿಯಂದ್ರೆ ಬಂದು ಕೇಳಿದ್ರೆ ನಾವೇನಮ್ಮ ಹೇಳೋದು? ನೋಡು ಕಾವ್ಯ, ಇಷ್ಟೊಂದು ಹಠ ಒಳ್ಳೇದಲ್ಲ, ನಾ ಹೇಳ್ತಿದ್ದೀನಿ ನೋಡು. ಮಾತಾಡೇನು ಪ್ರಯೋಜನ ಇಲ್ಲ ಅಮ್ಮ. ನಂಗೆ ಸುಸ್ತಾಗಿದೆ, ಬೆಳಗ್ಗೆ ಬೇಗ ಹೇಳ್ಬೇಕು. ಹೋಗಿ ಮಲ್ಕೊಳ್ಳಿ. ಕಾವ್ಯ, ನಾ ಹೇಳೋದ್ ಕೇಳೆ. ಹೋಗಿ ಮಲ್ಕೊಳ್ಳಿ. ಆಗಲ್ವಾ? ಕ್ಲೋರೋಫಾರ್ಮ್ ಹಾಕಿದ್ದೀನ. ಆಕೆ ಜ್ಞಾನ ಬರ್ಬೇಕಾದ್ರೆ ಇನ್ನೂ 2-3 ಗಂಟೆ ಬೇಕು. ಬೇಗ ಗಾಡಿ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಮಾಡು, ಬೇಗ ಸ್ಟಾರ್ಟ್ ಮಾಡು. ಯಾಕಣ್ಣ, ಏನಾಯ್ತಣ್ಣ? ಉಸಿರು ನಿಂತಾಗಿದೆ. ಹೌದಾ? ಇಷ್ಟೇ ನೋಡಿ, ಯಾರದೋ ಮೋಹ, ಯಾರದೋ ದಾಹ, ಯಾರದೋ ಸ್ವಾರ್ಥಕ್ಕೆ ಕಾವ್ಯಶ್ರೀಯನ್ನು ಅರಳೋ ಹುಣ್ಣಿಮೆ ಗಾಢಾಂಧಕಾರದಲ್ಲಿ ಕರಗಿ ಹೋಗುತ್ತೆ. ದುರಂತ ನಟಿಯರ ಸಾಲಿನಲ್ಲಿ ತಾನು ನಿಂತು ಬಿಡ್ತಾಳೆ. ಭವಿಷ್ಯದ ಭರವಸೆ ಕಣ್ಣೆದರೆ ಕಮರು ಹೋಗುತ್ತೆ. ಆಕೆಗೆ ಇಷ್ಟ ಇಲ್ಲ ಅಂದಾಗ ಅಪ್ಪ ಅಮ್ಮ ದುರಾಸೆ ಬಿಟ್ಟು ಮಗಳ ಬದುಕು ಭವಿಷ್ಯದ ಕಡೆ ಯೋಚಿಸಿದ್ರೆ ಈ ದುರಂತ ಖಂಡಿತ ನಡೀತಾ ಇರಲಿಲ್ಲ. ಇನ್ನು ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ವೀರೇಂದ್ರ ಬಾಬುಗೆ ಪ್ರೀತಿ ದುಡ್ಡಿಗೆ ಸಿಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ಅವನಿಗೆ ಅವಳನ್ನ ಕೊಲೆ ಮಾಡೋ ಉದ್ದೇಶ ಇಲ್ಲದೆ ಇರಬಹುದು, ಆದ್ರೆ ಹೇಗಾದ್ರೂ ಮಾಡಿ ಆಕೆನ ಪಡ್ಕೊಳ್ಳೇಬೇಕು ಅನ್ನೋ ಪ್ರಯತ್ನದಲ್ಲಿ ಕಾವ್ಯಶ್ರೀಯ ಜೀವ ಹೊರಟೋಗಿದೆ. ಪರಿಣಾಮ ವೀರೇಂದ್ರ ಬಾಬು ಜೈಲಿಗೆ ಹೋಗಿದ್ದಾನೆ.
ಬೆಳಕಿಗಾಗಿ ಹಚ್ಚಿದ ಬಣ್ಣದಂತಾಗಿ ಹೋಯಿತು ಕಾವ್ಯಶ್ರೀಯ ಬದುಕು. ಬೆಳಕು ಬಿದ್ದಾಗ ಅದಷ್ಟು ರಂಗಾಗಿ ಕಾಣ್ತಿತ್ತು. ಆದರೆ ವಿಧಿ ಅನ್ನೋ ಡೈರೆಕ್ಟರ್ ಶಾಟ್ ಮುಗಿಯೋ ಮೊದಲೇ ಕಟ್ ಹೇಳ್ಬಿಟ್ಟಿದ್ದ. ಹಚ್ಚಿದ ಬಣ್ಣ ಕಳಿಸಲೇಬೇಕಾಯಿತು. ಕೊನೆಗೂ ಕಾವ್ಯಶ್ರೀ ಯಾರೋ ಕುಣಿಸೋ ಸೂತ್ರದ ಗೊಂಬೆಯಾಗಿದ್ದು ಸುಳ್ಳಲ್ಲ, ಆ ಸೂತ್ರ ಹರಿದು ಹೋಗಿದ್ದು ಸುಳ್ಳಲ್ಲ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕ್ರೈಮ್ ಫೈಲ್ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.